ನಮ್ಮ ಇಡೀ ಭೂಮಂಡಲ ಬಂದು ಟಿಲ್ಟ್ ಆಗಿದೆ. ಆ ಟಿಲ್ಟ್ ಕೂಡ ಯಾವ ನಂಬರಲ್ಲಿ ಟಿಲ್ಟ್ ಆಗಿದೆ ಅಂದರೆ ಇಟ್ ಇಸ್ 23.6 ಡಿಗ್ರಿ. ಯಾಕೆ ಟಿಲ್ಟ್ ಆಗಬೇಕು, ಯಾಕೆ ವರ್ಕ್ ಆಗಬೇಕು ಅಂದರೆ ದಟ್ ಈಸ್ ದಿ ಬ್ಯೂಟಿ ಆಫ್ ಫಿಬೊನಾಚಿ. ಹೈ ದೇರ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಆ್ಯಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಸೊ ಈ ವಿಡಿಯೋಲಿ ನಾವು ಏನು ನೋಡ್ತೀವಿ ಅಂದರೆ ವಿ ಆರ್ ಗೋನ್ ಟು ಟಾಕ್ ಅಬೌಟ್ ಲಿಯೋನಾರ್ಡೋ ಫಿಬೊನಾಚಿ. ಸೊ ತುಂಬ ಜನ ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರಿಗೆ ಅವಾಗ ಕೇಳಿರೋ ಹೆಸರೇ ಫಿಬೊನಾಚಿ ಸೀರೀಸ್ ಅಂತ. ಸೊ ಮೊದಲು ಇವ್ರು ಯಾರು ಅಂತ ನೋಡೋಣ. ಸೊ ಲಿಯೋನಾರ್ಡೋ ಫಿಬೊನಾಚಿ ಅನ್ನೋರು ಹಿ ವಾಸ್ ಅ ಇಟಾಲಿಯನ್ ಮ್ಯಾಥಮ್ಯಾಟಿಷಿಯನ್. ಅವ್ರು ಬಂದು ಹಿ ವಾಸ್ ಫ್ರಮ್ ರಿಪಬ್ಲಿಕ್ ಆಫ್ ಪಿಸಾ. ಇವಾಗ ಅವ್ರ ಅರ್ಲಿ ಸ್ಟೇಜಸ್ ನೋಡಿದ್ರೆ ಅವ್ರ ಅಪ್ಪ ಬಂದು ಹಿ ವಾಸ್ ಅ ಮರ್ಚೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಅ ಕಸ್ಟಮ್ಸ್ ಅಫಿಷಿಯಲ್. ಅವ್ರೇನು ಮಾಡ್ತಿದ್ರು ಅಂದರೆ ತುಂಬ ಜಾಗಕ್ಕೆ ಟ್ರಾವೆಲ್ ಮಾಡೋದ್ರಿಂದ ಜೊತೆಗೆ ಅವ್ರ ಮಗ ಫಿಬೊನಾಕಿನ್ ಕೂಡ ಬಂದು ತುಂಬ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವರು ಅವಾಗವಾಗ ಬೇರೆ ಬೇರೆ ಜಾಗಕ್ಕೆ ಹೋಗ್ತಿರೋದ್ರಿಂದ ಹಿ ಸ್ಟಾರ್ಟೆಡ್ ಟು ಲರ್ನ್ ಅಬೌಟ್ ಮ್ಯಾಥಮೆಟಿಕ್ಸ್. ಸೊ ಆ ನಂಬರ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಲ್ತ್ಕೊಳ್ಳುವಾಗ ಹಿ ಬುಗಿ ಆಫ್ ಅಲ್ಜೀರಿಯಾ ಆ ಊರಲ್ಲಿ ಬಂದು ಹಿ ಸ್ಟಾರ್ಟೆಡ್ ಟು ಲರ್ನ್ ಅಬೌಟ್ ಏನ್ಷಿಯಂಟ್ ಹಿಂದೂ ಅರಬಿಕ್ ನ್ಯೂಮರಲ್ಸ್. ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ನ ಹಿ ಸ್ಟಾರ್ಟೆಡ್ ಟು ಲರ್ನ್ ಅಬೌಟ್ ಇಟ್. ಸೊ ಈ ಹಿಂದೂ ಅರಬಿಕ್ ನ್ಯೂಮರಲ್ಸ್ ಅನ್ನೋದು ಒಂದು ಏನು ಅಂತ ನೋಡಿದ್ರೆ ಇದ್ರ ಹಿಸ್ಟಾರಿಕಲ್ಸ್ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಬೇರೆ ಎಲ್ಲಿಂದನೂ ಬಂದಿಲ್ಲ, ನಮ್ಮ ಇಂಡಿಯಾದಲ್ಲಿಂದಾನೇ ಬಂದಿದ್ದು. ಸೊ ಇಟ್ ವಾಸ್ ಒರಿಜಿನೇಟೆಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ರೆ 4th ಸೆಂಚುರಿಯಲ್ಲಿ ನಮಗೆಲ್ಲರೂ ಅವಾಗವಾಗ ಕೇಳಿರೋ ಹೆಸರೇ ದ ಮ್ಯಾನ್ ಹೂ ಇನ್ವೆಂಟೆಡ್ ದ ಝೀರೋ, ಆರ್ಯಭಟ್ಟ. ಸೊ ಅವರು ಕ್ಯಾಲ್ಕುಲೇಷನ್ಸ್ ಮೆಥಡಿಂದಾನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಪ್ಲಸ್ ಅದನ್ನ ಇನ್ನೂ ಸ್ವಲ್ಪ ಪ್ರಸಿದ್ಧವಾಗಿ ಯೂಸ್ ಮಾಡಿದ್ದು ಯಾರು ಅಂದರೆ 6th ಸೆಂಚುರಿಲಿದ್ದ ಬ್ರಹ್ಮಗುಪ್ತ ಅನ್ನೋ ಒಂದು ಮ್ಯಾಥಮೆಟಿಷಿಯನ್ ಆ್ಯಂಡ್ ಅಸ್ಟ್ರಾನಮರ್. ಅವ್ರೇನು ಮಾಡಿದ್ರು ಅಂದರೆ ಹಿ ಸ್ಟಾರ್ಟೆಡ್ ಟು ಇನ್ವೆಂಟ್ ರೂಟ್ಸ್ ಫಾರ್ ಮೇಕಿಂಗ್ ಕ್ಯಾಲ್ಕುಲೇಷನ್ಸ್ ಆಫ್ ಝೀರೋ ಬಂದು ಹೇಗೆ ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡ್ಬೋದು, ರೂಟ್ಸ್ ಯಾರು ಹೇಳ್ಕೊಟ್ಟಿದ್ದು ಅಂದರೆ ಬ್ರಹ್ಮಪುತ್ರ. ಸೊ ಇವರ ಏನು ಹೇಳೋದು ಕ್ಯಾಲ್ಕುಲೇಷನ್ಸ್ ಮೆಥಡಾಲಜೀಸ್ ಇದಾದ್ಮೇಲೆ ಬಂದಿರೋ ತುಂಬ ಜನದ್ದು ಅವರವರ ಮೆಥಡಾಲಜಿ ಇನ್ನೂ ಇಂಪ್ರೂವೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇಂಪ್ರೂವೈಸ್ ಮಾಡೋಕ್ಕೆ ಅದೇ ಥರ ಒಂದು ವಿಧಾನನೇ ಕ್ಯಾಲ್ಕುಲೇಷನ್ನ ಹಿಂದೂ ಅರೇಬಿಕ್ ನ್ಯೂಮರಲ್ಸ್ ಅಂತ ಹೇಳ್ತಾರೆ. ಸೊ ಫಿಬೊನಾಕಿ ಇದನ್ನು ನೋಡುವಾಗ ತುಂಬಾ ಒಂದು ಏನು ಹೇಳೋದು ಮ್ಯಾಥಮ್ಯಾಟಿಕಲಾಗಿ ಸ್ವಲ್ಪ ಈಸಿಯಾಗಿ ಕಲ್ತ್ಕೊಳ್ಳೋ ಥರ ಒಂದು ಮೆಥಡಾಲಜಿ ಆಗಿತ್ತು. ಸೊ ಆ ಟೈಮಲ್ಲಿ ಏನು ಯೂಸ್ ಮಾಡ್ತಿದ್ರು ಅಂದರೆ ಇವ್ರೇನು ಮಾಡಿದ್ರು ಅಂದರೆ ಫಿಬೊನಾಕಿ ಬಂದು ತುಂಬ ಈ ಮೆಡಿಟೇರಿಯನ್ ಕೋಸ್ಟಲ್ಲಿ ಸೈಡ್ಸಲ್ಲಿರೋ ತುಂಬ ಮರ್ಚೆಂಟ್ಸ್ ಹತ್ರ ಹೋಗಿ ನೋಡುವಾಗ ಯಾವ ಥರ ಅಕೌಂಟಿಂಗ್, ಯಾವ ಥರ ಒಂದು ಮೆಥಡಾಲಜಿ ಯೂಸ್ ಮಾಡಿ ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಿದ್ರು ಅಂತ ನೋಡಿದ್ರೆ ಇಟ್ ವಾಸ್ ಆಲ್ ರೋಮನ್ ನ್ಯೂಮರಲ್ಸ್ ಯೂಸ್ ಮಾಡಿನೇ ಅವರು ಮಾಡ್ತಿದ್ರು. ಸೊ ಅವಾಗ ಆ ರೋಮನ್ ನ್ಯೂಮರಲ್ಸ್ಗೂ ಇಂಡಿಯನ್ಸ್ಗೂ ಕಂಪೇರ್ ಮಾಡಿದಾಗ ಈ ಹಿಂದೂ ಅರಬಿಕ್ ನ್ಯೂಮರಲ್ಸ್ ಅನ್ನೋದು ತುಂಬ ಸುಲಭವಾಗಿರೋ ಮೆಥಡ್ ಆಗಿತ್ತು. ಸೊ ಇದನ್ನ ಒಂದು ಡೀಪಾಗಿ ಒಂದು ಸ್ಟಡಿ ಮಾಡಿ ಹಿ ಸ್ಟಾರ್ಟೆಡ್ ಟು ಸ್ಟಡಿ ಅಬೌಟ್ ಹಿಂದೂ ಅರಬಿಕ್ ನ್ಯೂಮರಲ್ಸ್. ಸೊ ಈ ಸ್ಟಡೀಸ್ ಎಲ್ಲ ಮುಗಿಸ್ಬಿಟ್ಟು ಹಿ ಸ್ಟಾರ್ಟೆಡ್ ಟು ರೈಟ್ ಅ ಬುಕ್. ಆ ಬುಕ್ನ ಬಂದು 1202 ಅಲ್ಲಿ ಬಂದು ಹಿ ಫಿನಿಶ್ಡ್ ಹಿಸ್ ಬುಕ್ ಕಾಲ್ಡ್ ಲಿಬರ್ ಅಬಾಕಿ ಅಂತ ಒಂದು ಬುಕ್ನ ಅವರು ಹಿ ಫಿನಿಶ್ಡ್. ಆ್ಯಂಡ್ ಅದರಲ್ಲಿ ಬಂದು ಏನು ಅಂತ ನೋಡಿದ್ರೆ ಈ ಹಿಂದೂ ಅರಬಿಕ್ ನ್ಯೂಮರಲ್ಸ್ ಬಗ್ಗೆ ಒಂದು ಎಲಾಬರೇಟ್ ಸ್ಟಡಿ ಬಂದು ಇದರಲ್ಲಿ ಮಾಡಿರ್ತಾರೆ. ಈ ಯುರೋಪಿಯನ್ ವೆಸ್ಟರ್ನ್ ವರ್ಲ್ಡಲ್ಲೇ ಬಂದು ಈ ಹಿಂದೂ ಅರಬಿಕ್ ನ್ಯೂಮರಲ್ಸ್ ಬಂದು ತುಂಬಾ ಪಾಪ್ಯುಲರ್ ಆಯಿತು. ಸೊ ಆ ಲಿಬರ್ ಅಬಾಕಿಯಿಂದ. ಸೊ ಇದಲ್ಲಿ ಬಂದು ಒಂದು ಮುಖ್ಯವಾದ ಪಾರ್ಟ್ ಫಿಬೊನಾಚಿ ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರ ಥಿಯರಿಯಲ್ಲಿ ಅವ್ರೊಂದು ಸೀರೀಸ್ ಮಾಡಿದ್ರು, ಒಂದು ಫಿಬೊನಾಕಿ ಸೀರೀಸ್ ಅಂತ ಹೇಳ್ತಾ ಇರೋದು. ಸರಿ, ನಾವಿವಾಗ ಆ ಫಿಬೊನಾಕಿ ಸೀರೀಸ್ ಅನ್ನೋದು ಏನು ಅಂತ ನೋಡೋಣ. ಈ ಫಿಬೊನಾಕಿ ಸೀರೀಸ್ ಅನ್ನೋದು ಇಟ್ಸ್ ಅ ಕ್ಯಾಲ್ಕುಲೇಷನ್ ಆಫ್ ನಂಬರ್ಸ್. ಯಾವ ನಂಬರ್ಸ್ ಅಂದರೆ 0, 1. ಇವಾಗ ಈ 0ನು 1 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 1. ಸೊ ಮುಂದೆ ಇರೋ ನಂಬರ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಹೇಗೆ ಅಂದರೆ 1 + 1 = 2. ಸೊ ಇವಾಗ ಅದಕ್ಕೆ ಮುಂಚೆ ಇರೋ ನಂಬರ್ 2 + 1 = 3. ಇವಾಗ 3 + 2 = 5. 5 + 3 = 8. ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಬಂದರೆ 13, 21, 34, 55, 89, 144, 233 ಅಂತ ಈ ನಂಬರ್ಸ್ ಕ್ಯಾಲ್ಕುಲೇಟ್ ಆಗ್ತಾನೆ ಹೋಗುತ್ತೆ. ಸೊ ಇವಾಗ ಈ ನಂಬರ್ಸ್ನ ಬಂದು ಈ ಮುಖ್ಯವಾದ ವಿಷಯ ಒಂದು ನೋಡಿದ್ರೆ ಒಂದು ಹೈಯರ್ ನಂಬರ್ನ ತಗೊಂಡು ಒಂದು ಲೋವರ್ ನಂಬರ್ನ ಡಿವೈಡ್ ಮಾಡಿದ್ರೆ ನಿಮಗೆ ಯಾವ ನಂಬರ್ ಸಿಗುತ್ತೆ ಅಂದರೆ ಯು ವಿಲ್ ಗೆಟ್ 1.618. ಇವಾಗ ಚಿಕ್ಕ ನಂಬರಿಂದ ದೊಡ್ಡ ನಂಬರ್ಸ್ಗೆ ಹೋಗಿ ಅದನ್ನು ಡಿವೈಡ್ ಮಾಡ್ಕೊಂಡೇ ಬಂದರೆ ಯು ವಿಲ್ ಗೆಟ್ 1.618. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎಸ್ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಈ ಗೋಲ್ಡನ್ ರೇಷಿಯೋ ಅನ್ನೋದು ಏನು ಅಂತ ನೋಡಿದ್ರೆ ಇದನ್ನ ತುಂಬ ಜನ ಬಂದು ಇದನ್ನ ಗಾಡ್ಸ್ ಹ್ಯಾಂಡ್ ಪ್ರಿಂಟ್ ಅಂತ ಕೂಡ ಹೇಳ್ತಾರೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಯೂನಿವರ್ಸಲ್ ಲಾ ಎಲ್ಲಾನು ಈ 1.618 ಅಲ್ಲಿ ಡಿರೈವ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 1.618 ಬಂದು ಒಂದು ಎಕ್ಸಾಂಪಲ್ ಆಫ್ ಸ್ಕ್ವೇರ್ಸ್ ತಗೊಳ್ಳೋಣ. ಇವಾಗ ಒಂದು ಸ್ಕ್ವೇರ್ಸ್ ತಗೊಂತೀರಾ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಸ್ಕ್ವೇರ್ ತಗೊಳ್ಳೋಣ, ಅದು 1. ತಿರ್ಗಾ ಇನ್ನೊಂದು ಸ್ಕ್ವೇರ್ ತಗೊಂಡ್ರೆ ಇವಾಗ ಇದೆರಡನ್ನು ಮೆಜರ್ ಮಾಡಿದ್ರೆ
ಮೇಲಿರೋ ಸೈಜ್ ನೋಡಿದ್ರೆ ಯು ವಿಲ್ ಗೆಟ್ 2. ಸೊ ಈ 2ನ ಬಂದು ವಿಲ್ ಮೇಕ್ ಇಟ್ ಆಸ್ ಅ ಸ್ಕ್ವೇರ್. ಮತ್ತೆ 2ನ ಸ್ಕ್ವೇರ್ ಆಗಿ ಮಾಡಿದ್ಮೇಲೆ ಈ ಸೈಡ್ ಲೆವೆಲ್ ಏನು ಬರುತ್ತೆ ಅಂದರೆ ಈ 2 ಜೊತೆಗೆ ವಿಲ್ ಗೆಟ್ 3. ಸೊ ಈ 2 ಸೈಡ್ಗೆ 3 ಬಂದಿದೆ. ಸೊ ಇವಾಗ 3 ಮೇಲೆ ಇವಾಗ ಟೋಟಲ್ ಲೆಂತ್ ನೋಡಿದ್ರೆ 2 + 3 5. ಸೊ ಇದೇ ಥರ ನೀವು ಈ ಸ್ಕ್ವೇರ್ಸ್ನ ಬಿಲ್ಡ್ ಮಾಡ್ಕೊಂಡೇ ಹೋದರೆ ಈ ಸ್ಕ್ವೇರ್ಸ್ನ ಮುಖ್ಯವಾದ ಕ್ರಾಸಿಂಗ್ ಪಾಯಿಂಟ್ಸನ್ನೆಲ್ಲ ಎಲ್ಲಾನು ನೀವು ಕರೆಕ್ಟಾಗಿ ಸ್ಪೈರಲ್ ಆಗಿ ಮಾಡಿದ್ರೆ ಯು ವಿಲ್ ಗೆಟ್ 1.618. ಇದನ್ನೇ ಫಿಬೊನಾಕಿ ಸ್ಪೈರಲ್ ಅಂತಾರೆ. ಈ ಸ್ಪೈರಲ್ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ ಎಲ್ಲಾ ಜಾಗದಲ್ಲೂ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸ್ ತಗೊಂಡ್ರೆ ಆ ಗ್ಯಾಲಕ್ಸಿನ ಆ ಪಿಕ್ಚರ್ ನೋಡಿದ್ರೆ ಇವಾಗ ಒಂದು ಲೆವೆಲ್ ಕರೆಕ್ಟ್ ಆಗಿ ನೋಡಿದ್ರೆ ಇಟ್ ಇಸ್ 1.618. ಒಂದು ಸ್ನೇಲ್ ಒಂದು ಬಸವಣ್ಣನ್ ತಗೊಂಡ್ರೆ ಆ ಬಸವಣ್ಣನ ಬಾಡಿಲಿ ನೋಡಿದ್ರು ಯುಲ್ ಗೆಟ್ 1.618. ಅದೇ ತರ ಒಂದು ಫ್ಲವರ್ ತಗೊಂಡ್ರೆ ಅದ್ರ ಫ್ಲವರ್ಸ್ ಅಲ್ಲಿ ಇರೋ ಪೆಟಲ್ಸ್ ಅದರಲ್ಲೂ ಇಟ್ ಇಸ್ ಮೇಡ್ ಅಪ್ ಆಫ್ 1.618. ಇದೇ ತರ ತುಂಬಾ ವಿಷಯ ಬಂದು ಇಟ್ ಇಸ್ ಡನ್ ಬೈ 1.618. ಅದಕ್ಕೆ ಇದನ್ನ ಬಂದು ನಾವು ಗೋಲ್ಡನ್ ರೇಷಿಯೋ ಅಂಡ್ ಗಾಡ್ಸ್ ಹ್ಯಾಂಡ್ ಪ್ರಿಂಟ್ ಅಂತ ಹೇಳ್ತಾರೆ. ಈ ಗೋಲ್ಡನ್ ರೇಷಿಯೋ ಪ್ಲಸ್ ಇದನ್ನ ಇಟ್ಕೊಂಡು ಏನಾಯ್ತು ಅಂದ್ರೆ ವಿಲ್ ಕಮ್ ಟು ಅವರ್ ಫೈನಾನ್ಷಿಯಲ್ ವರ್ಲ್ಡ್. ಸೊ ಇವಾಗ ಇದೇ ಫಿಬೊನಾಕಿ ಸೀರೀಸ್ ಅನ್ನೋದು. ಸರಿ, ಈ ಫಿಬೊನಾಕಿ ಸೀರೀಸ್ ಇಟ್ಕೊಂಡು ನಾವು ಹೇಗೆ ಈ ಮಾರ್ಕೆಟ್ನ ಬಂದು ಯೂಸ್ ಮಾಡ್ಬೋದು ಅಂದರೆ ಇವಾಗ ಈ ಯೂನಿವರ್ಸ್ಗೆ ಇದೊಂದು ಲಾ ಆಗಿ ಒಂದು ವರ್ಕ್ ಆಗ್ತಾ ಇದೆ ಅಂದರೆ ವೆದರ್ ಇಟ್ ವಿಲ್ ವರ್ಕ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ ಟ್ರೇಡಿಂಗ್, ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ವರ್ಕ್ ಆಗುತ್ತಾ ಅಂದರೆ ಖಂಡಿತ ವರ್ಕ್ ಆಗುತ್ತೆ. ಸೊ ಐ ಗಿವ್ ಯು ಅನ್ ಎಕ್ಸಾಂಪಲ್. ಸೊ ಈ ಫಿನಾನ್ಷಿಯಲ್ ವರ್ಲ್ಡಲ್ಲಿ ಬರುವಾಗ ಫಿಬೊನಾಕಿ ನಂಬರ್ಸ್, ಆ ನಂಬರ್ಸ್ ಏನು ಅಂತ ನಾನು ಹೇಳ್ತೀನಿ, ಆದರೆ ನೋಟ್ ಮಾಡ್ಕೊಳ್ಳಿ. ಇದು ಹೆಂಗೆ ಅಂತ ನೋಡಿದ್ರೆ ಇವಾಗ ಈ ಫಿಬೊನಾಕಿ ಸೀರೀಸಲ್ಲಿ ಒಂದು ಚಿಕ್ಕ ನಂಬರ್ ತಗೊಳ್ಳೋಣ 5. ಇವಾಗ ಬಂದು ಒಂದು 3 ಗ್ಯಾಪ್ಸ್ ಬಿಟ್ಟು ಫಾರ್ ಎಕ್ಸಾಂಪಲ್ 5 ಇದೆ ಅಂದರೆ 8, 13, 21. ಈ ಗ್ಯಾಪಲ್ಲಿ ಬಂದು 3 ಗ್ಯಾಪ್ ಇರುವಾಗ 3ನೇ ಗ್ಯಾಪಲ್ಲಿ 5ಇಂದ 3ನೇದು ಯಾವ್ದು ಬರುತ್ತೆ ಅಂದರೆ 21 ಬರುತ್ತೆ. ಇವಾಗ 5 ಡಿವೈಡೆಡ್ ಬೈ 21 ಮಾಡಿದ್ರೆ ಯು ಗೆಟ್ 0.236 ಸಾರಿ 0.2238 ಸಿಗುತ್ತೆ ನಿಮಗೆ. ಅದೇ ಥರ ನಿಮ್ಮ 5 ಡಿವೈಡೆಡ್ ಬೈ 13 ಗ್ಯಾಪ್ 2 ಅಲ್ಲಿ ನೋಡಿದ್ರೆ ಯು ವಿಲ್ ಗೆಟ್ 0.386. ಅದೇ ಥರ ಫಾರ್ ಎಕ್ಸಾಂಪಲ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ 0.50. ಆ್ಯಂಡ್ ದೆನ್ ಆ್ಯಂಡ್ 1 ನಂಬರ್ ಬಿಟ್ಟು ನಾವು ಫಾರ್ ಎಕ್ಸಾಂಪಲ್ 5 ಡಿವೈಡೆಡ್ ಬೈ 8 ಮಾಡಿದ್ರೆ ಯು ವಿಲ್ ಗೆಟ್ 0.618. ಸೊ ಈ ಥರ ಬಂದು ದೇರ್ ಆರ್ ಸರ್ಟನ್ ನಂಬರ್ಸ್ ಏನಂದರೆ ದೇರ್ ಇಸ್ 0.236, ದೆನ್ ದೇರ್ ಇಸ್ 0.382 50% ಆ್ಯಂಡ್ ದೇರ್ ಇಸ್ 0.618. ಆಮೇಲೆ ಅದಾದಮೇಲೆ ಈ 0.618 ಸ್ಕ್ವೇರ್ ರೂಟ್ ಮಾಡಿದ್ರೆ ಯು ವಿಲ್ ಗೆಟ್ 0.786. ಸೊ ಈ ನಂಬರ್ಸಲ್ಲೇ ಬಂದು ನಾವು ಟ್ರೇಡಿಂಗ್ ಅಲ್ಲಿ ನಾವು ಸ್ವಲ್ಪ ಯೂಸ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಐ ವಿಲ್ ಶೋ ಯು ಈ ಲೆವೆಲ್ಸ್ ಬಂದು ಹೇಗೆ ಸ್ಟಾಕ್ ಮಾರ್ಕೆಟ್ ನ ಗವರ್ನ್ ಮಾಡುತ್ತೆ, ಹಾಗೆ ಜಾಸ್ತಿ ಆಗಕ್ಕೆ ಕಮ್ಮಿ ಆಗಕ್ಕೆ ಈ ಹೇಗೆ ಫಿಬೊನಾಕಿ ನಂಬರ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಇವಾಗ ನಾವು ನೋಡ್ತೀವಿ. ಇವಾಗ ನಾವು ನೋಡೋಣ, ಲೆಟ್ಸ್ ಸಿ. ಸೊ ಆಲ್ ರೈಟ್ ಗೈಸ್, ಇವಾಗ ನಾನು ಅವೆಲ್ಲ ಹೇಳಿತಾರ ಲೆಟ್ಸ್ ಸಿ ಹೌ ಫಿಬೊನಾಕಿ ವರ್ಕ್. ಸೊ ಫಿಬೊನಾಕಿ ರಿಟ್ರೇಸ್ಮೆಂಟ್ and extension tools are there. So ಇದೊಳಗೆ ನೋಡಿದ್ರೆ there's a tool called as Fibonacci retracements. ಈ retracement tools ತೆಗೆದು ನೋಡಿದ್ರೆ ಆಟೋಮ್ಯಾಟಿಕ್ ಆಗಿ ಲೋಟೋ ಹಾಕಿದ್ರೆ ಅದೇ ನಿಮಗೆ ಲೆವೆಲ್ಸ್ ಎಲ್ಲ ಕೊಟ್ಬಿಡುತ್ತೆ. ನಾವು ಬಂದು ಹೋಗಿ ಇದರಲ್ಲಿ ಹೋಗಿ ಫುಲ್ ಆ್ಯಂಡ್ ಫುಲ್ ಆಗಿ ಒಂದೊಂದು ಲೆವೆಲ್ ಆಗಿ ನಾವು ಕಂಡುಹಿಡಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆಲ್ರೆಡಿ ಇಟ್ಸ್ ಬೀನ್ ಇನ್ಬಿಲ್ಟ್. ಸೊ ಇದರಲ್ಲಿ ನೋಡಿದ್ರೆ ನಾನು ಮುಂಚೆನೇ ಹೇಳಿರೋ ಥರ ಲೆವೆಲ್ಸು 23.6%, 38.2 ಆ್ಯಂಡ್ ದೆನ್ 50%, 61.8 ಆ್ಯಂಡ್ 78.6%. ನಾನು ಮುಂಚೆನೇ ಹೇಳಿರೋ ಥರ ಒಂದು ಲೆವೆಲ್ಗೆ 3 ಗ್ಯಾಪ್ ಬಿಟ್ಟು 3 ಡಿಜಿಟಲ್ ಇರೋದನ್ನು ಡಿವೈಡ್ ಮಾಡಿದ್ರೆ ಯು ಗೆಟ್ 23.6%. ಸರಿ, ಇವಾಗ ಈ ಟೂಲ್ ಬಂದು ನಮ್ಮ ಮಾರ್ಕೆಟಲ್ಲಿ ವರ್ಕ್ ಆಗತ್ತಾ ಇಲ್ವಾ ಅಂದರೆ ಇಟ್ ವರ್ಕ್ಸ್. ಅದನ್ನು ಹೇಗೆ ವರ್ಕ್ ಆಗತ್ತೆ ಅಂತ ಐ ವಿಲ್ ಜಸ್ಟ್ ಶೋ ಯು. ಇವಾಗ ಒಂದು ಮಾರ್ಕೆಟಲ್ಲಿ ಬಂದು ಆಟೋಮ್ಯಾಟಿಕಲಿ ಮಾರ್ಕೆಟ್ ಮೇಲಿಂದ ಕೆಳಗೆ ಬರುವಾಗ ಇಲ್ಲ ಕೆಳಗಿಂದ ಮೇಲೆ ಹೋಗುವಾಗ ಮಾರ್ಕೆಟ್ ಇಸ್ ವರ್ಕಿಂಗ್ ಅಕಾರ್ಡಿಂಗ್ ಟು ಫಿಬೊನಾಕಿ ರಿಟ್ರೇಸ್ಮೆಂಟ್ಸೆ. I'll just show you a small glimpse. ಇವಾಗ ಮಾರ್ಕೆಟ್ ನೋಡಿದ್ರೆ ಮೇಲೆಯಿಂದ ಆದರೆ ಮತ್ತೆ ಕೆಳಗಿಂದ ಮೇಲೆ ಹೋಗಿದೆ. ಸೊ ಈ ಮಾರ್ಕೆಟು ಎಷ್ಟು ಜಾಸ್ತಿ ಆಗಿ ಮತ್ತೆ ಏನಾಗಿದೆ, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ. ಸೊ ಈ ಮಾರ್ಕೆಟು ಎಷ್ಟು ಕಮ್ಮಿ ಆಗ್ತಾ ಇದೆ, ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಇದನ್ನು ಕಂಡುಹಿಡಿಬೋದು. ಹೇಗೆ ಅಂದರೆ ಫಿಬೊನಾಕಿ ರಿಟ್ರೇಸ್ಮೆಂಟ್ಸಿಂದ. ಸರಿ, ಯಾಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇವಾಗ ಕೆಳಗೆ ಇಳ್ದಿರೋ ಮಾರ್ಕೆಟು ಹೇಗೆ ಮೇಲೆ ಇರ್ತು, ಮತ್ತೆ ಮೇಲೆ ಹೋಗಿ ಯಾಕೆ ಮತ್ತೆ ಕೆಳಗೆ ಬಂತು. ಸೊ ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಅದೇ ನಾನು ತುಂಬ ಶೋಸಲ್ಲಿ ಹೇಳಿದ್ದೀನಿ. ಒಂದು ಮಾರ್ಕೆಟ್ ಬಗ್ಗೆ ಟ್ರೇಸ್ ಮಾಡುವಾಗ ವಿ ಮಸ್ಟ್ ನೋ ವಾಟ್ ಇಸ್ ದ ರೀಸನ್. ಒಂದು ಟ್ರೇಡ್ ತೊಗೊತಾ ಇದ್ದೀವಿ ಅಂದರೆ ಆ ಟ್ರೇಡ್ ಯಾಕೆ ತೊಗೊತಾ ಇದ್ದೀವಿ ಅಂತ ರೀಸನ್ ಗೊತ್ತಿರಬೇಕು. ಸೊ ಆ ಥರ ನೋಡೋವಾಗ ಇದು ಮೇಲಿಂದ ಕೆಳಗೆ ಬರೋ ರೀಸನ್ ಏನು ಅಂದರೆ ಈ ಫಿಬೊನಾಚಿ ಟೂಲ್ ಯೂಸ್ ಮಾಡಿ ನಾವು ಇದನ್ನ ಈ ಥರ ಓಪನ್ ಮಾಡಿದ್ರೆ, ಸೊ ಇದು ಮಾರ್ಕೆಟು
ಮಾರ್ಕೆಟ್ ಇವಾಗ ಎಷ್ಟು ಪರ್ಸೆಂಟೇಜಿಗೆ ಬಂದಿದೆ ಕರೆಕ್ಟಾಗಿ ಆಲ್ಮೋಸ್ಟ್ 78.6% ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟು ಅದಾದ್ಮೇಲೆ ಮಾರ್ಕೆಟ್ಗೆ ಏನಾಗಿದೆ ಕೆಳಗೆ ಬಂದಿದೆ. ಸೊ ಈ ಜಾಗದಲ್ಲಿ ಮಾರ್ಕೆಟ್ ಏನು ರೆಸ್ಪೆಕ್ಟ್ ಮಾಡಿದೆ? ಇಟ್ ಹ್ಯಾಸ್ ರೆಸ್ಪೆಕ್ಟೆಡ್ ದ ಫಿಬೊನಾಕಿ ನಂಬರ್. ಈ ಫಿಬೊನಾಕಿ ನಂಬರ್ನ ರೆಸ್ಪೆಕ್ಟ್ ಮಾಡಿದೆ, ಮಾರ್ಕೆಟ್ ಏನಾಗಿದೆ ಕೆಳಗೆ ಬಂದಿದೆ. ಆ್ಯಂಡ್ ಅದೇ ಥರ ಇನ್ನೊಂದು ಸಿನಾರಿಯೋ ನೋಡಿದ್ರೆ ಇಲ್ಲಿದ್ದಿದ್ದು ಮಾರ್ಕೆಟ್ ಕೆಳಗೆ ಬಂದು ಮತ್ತೆ ಏನಾಗಿದೆ ಮೇಲೋಗಿದೆ. ಸೊ ಜಾಸ್ತಿ ಆಗಿದ್ದ ಮಾರ್ಕೆಟ್ ಯಾಕೆ ಮತ್ತೆ ಇಲ್ಲಿ ಬಂದಿದೆ ಅಂದರೆ ಅಗೇನ್ ಇಟ್ ವಾಸ್ ರೆಸ್ಪೆಕ್ಟಿಂಗ್ ದ ಫಿಬೊನಾಚಿ ನಂಬರ್. ಸೊ ಇವಾಗ ಈ ಹೈಯಿಂದ ಲೋ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಎಷ್ಟು ಪರ್ಸೆಂಟೇಜು, ಅರೌಂಡ್ 78.6% ಇಲ್ಲಿ ಬಂದು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿನೇ ಮತ್ತೆ ಮಾರ್ಕೆಟ್ಗೆ ಏನಾಯಿತು, ಇಟ್ ಸ್ಟಾರ್ಟೆಡ್ ಟು ಮೂವ್ ಡೌನ್. ನೋಡಿದ್ರಾ? ಸೊ ಲಾಸ್ಟ್ ರೌಂಡಲ್ಲಿ ಎಷ್ಟು ಬಂತು? 78.6%. ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟೆ ಮಾರ್ಕೆಟ್ ಕೆಳಗೆ ಬಂತು. ಇಲ್ಲೂ ಅಷ್ಟೇ ಮಾರ್ಕೆಟ್ 78.6% ಕೊಟ್ಬಿಟ್ಟೆ ಕೆಳಗೆ ಬಂದಿದ್ದು. ನಾನು ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕ್ರೂಡ್ ಆಯಿಲ್ ತಗೊಳ್ಳಿ. ಕ್ರೂಡ್ ಆಯಿಲ್ ನೋಡಿದ್ರೆ ಇವಾಗ ಕರೆಂಟ್ ಸಿನಾರಿಯೋ, ಕರೆಂಟ್ ಮಾರ್ಕೆಟಲ್ಲಿ ನಾನೆಲ್ಲ ಬೈ ತೊಗೊಂಡಿಟ್ಕೊಂಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ದೇ ಆರ್ ಟೇಕಿಂಗ್ ಬೈ. ಯಾಕೆ ಬೈ ತೊಗೊಂಡ್ವಿ ಅಂತ ನೋಡಿದ್ರೆ ಬಿಕಾಸ್ ಫಿಬೊನಾಕಿ ರೀಟ್ರೇಸ್ಮೆಂಟಲ್ಲಿ ಮಾರ್ಕೆಟ್ನ ರೆಸ್ಪೆಕ್ಟ್ ಮಾಡಿದೆ, ಅದಕ್ಕೋಸ್ಕರನೇ ನಾವು ಬೈ ತೊಗೊಂಡಿದ್ದೀವಿ. ಇವಾಗ ಕರೆಂಟ್ ಸಿನಾರಿಯೋ ನೋಡಿದ್ರೆ ಕರೆಕ್ಟಾಗಿ ಮಾರ್ಕೆಟ್ ಇವಾಗ ಎಲ್ಲಿ ಬಂದಿದೆ ಅಂತ ನೋಡಿ, ಅರೌಂಡ್ 61.8%. ಸೊ ಕ್ರೂಡ್ ಆಯಿಲ್ ಎಕ್ಸಾಕ್ಟ್ಲಿ 618 ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟು ಅದಾದ್ಮೇಲೆ ಏನಾಗಿದೆ ಮಾರ್ಕೆಟು ಮತ್ತೆ ಇಟ್ ಇಸ್ ಟ್ರೈಂಗ್ ಟು ಮೂವ್ ಅಪ್. ಯಾಕೆ ಆ ಜಾಗದಲ್ಲಿ 618 ಬಂತು ಅಂದರೆ ಸ್ವಲ್ಪ ರೀಸನ್ಸ್ ಇದೆ. ಫಿಬೊನಾಕಿ ವರ್ಕ್ ಅದೇನು ರೀಸನ್ಸ್ ಅಂತಾನೆ ವಿ ಟೀಚ್ ಪೀಪಲ್. ಆಲ್ ರೈಟ್, ಇವಾಗ ನೋಡಿದ್ರೆ ಮಾರ್ಕೆಟ್ ಕರೆಕ್ಟಾಗಿ ಎಲ್ಲಿ ಬಂದಿದೆ, 618 ಅಲ್ಲಿ ಬಂದಿದೆ ಆ್ಯಂಡ್ ಮಾರ್ಕೆಟ್ ಹ್ಯಾಸ್ ಸ್ಟಾರ್ಟೆಡ್ ಟು ಗ್ರೋ ಅಪ್. ಸೊ ಈ ರೇಂಜಲ್ಲಿ ನಾವೇನು ಮಾಡಿದ್ವಿ, ಎಲ್ಲ ಈ ರೇಂಜಿಗೆ ಬಂದ್ಮೇಲೆ ನಾವೆಲ್ಲ ಬೈ ಮಾಡಕ್ಕೆ ಶುರು ಮಾಡಿದ್ವಿ. ಇಲ್ಲೊಂದು ರೀಸನ್ ಇದೆ, ಏನು ಅಂದರೆ ಮಾರ್ಕೆಟ್ ಫಿಬೊನಾಕಿ ಲೆವೆಲ್ಸ್ನ ಇಲ್ಲಿ ರೀಟ್ರೇಸ್ಮೆಂಟ್ ಮಾಡ್ತು. ಅದಕ್ಕೆ ಮಾರ್ಕೆಟ್ ಬೈ ಆಗ್ತಿದೆ ಅಂತ ಗೊತ್ತಾಗ್ತಾ ಇತ್ತು, ವಿ ವೆಂಟ್ ಫಾರ್ ಅ ಬೈ ಆ್ಯಂಡ್ ದರ್ ಇಸ್ ಸಪೋರ್ಟ್ ರೆಸಿಸ್ಟೆನ್ಸ್, ಅದೆಲ್ಲ ಇಟ್ ಆಲ್ ವರ್ಕ್ಸ್. ಆಮೇಲೆ ಈ ಯೆಸ್ ಬ್ಯಾಂಕ್ ಕ್ರ್ಯಾಶ್ ಬಗ್ಗೆ ನಾವೆಲ್ಲ ನೋಡಿರ್ತೀವಿ. ಯೆಸ್ ಬ್ಯಾಂಕ್ ಬಂದು ಒಂದು ಮೇಜರ್ ಲೆವೆಲಲ್ಲಿ ಕ್ರ್ಯಾಶ್ ಆಯಿತು. ದ ಮಾರ್ಕೆಟ್ ಕೂಡ ಇಟ್ ವಾಸ್ ರೆಸ್ಪೆಕ್ಟಿಂಗ್ ದ ಫಿಬೊನಾಚಿ ನಂಬರ್. ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮಾರ್ಕೆಟ್ ಈ ಹೈಯಿಂದ ಏನಾಯ್ತು ಕೆಳಗೆ ಬಿತ್ತು, ಕೆಳಗೆ ಬಂದು ಏನಾಯ್ತು ಮತ್ತೆ ಒಂದು ಲೆವೆಲ್, ಇದು ನೆಗೆಟಿವಿಟಿಗೆ ಇದು ಪಾಸಿಟಿವಿಟಿ. ಸೊ ಒಂದು ಲೆವೆಲ್ ಮಾರ್ಕೆಟ್ ಮೇಲೆ ಏರ್ಬಿಟ್ಟು ಏನಾಯ್ತು ಮತ್ತೆ ಕೆಳಗೆ ಬಂತು. ಇವಾಗ ಇದು ಯಾಕೆ ಈ ಜಾಗದಿಂದ ರಿವರ್ಸ್ ಆಯ್ತು ಅಂತ ನೋಡಿದ್ರೆ ಇಟ್ ವಾಸ್ ಆಕ್ಚುಲಿ ಅ ಫಿಬೊನಾಚಿ ನಂಬರ್. ಹೇಗೆ ಅಂತ ನೋಡಿದ್ರೆ ಹೈ ಟು ಲೋ ಹಾಕಿದ್ರೆ ಇವಾಗ ಮಾರ್ಕೆಟ್ ಎಕ್ಸಾಕ್ಟಾಗಿ ಎಲ್ಲಿ ಬಂದಿದೆ, ಅರೌಂಡ್ 50%. ಸೊ ಅವಾಗಂದ್ರೆ ಏನು, ಇಟ್ ಇಸ್ ಅ ಫಿಬೊನಾಚಿ ನಂಬರ್. ಫಿಬೊನಾಚಿ ನಂಬರ್ನ ಮಾರ್ಕೆಟ್ ಏನು ಮಾಡಿದೆ, ರೆಸ್ಪೆಕ್ಟ್ ಮಾಡಿಬಿಟ್ಟು ಅದನ್ನ ಟಚ್ ಮಾಡಿಬಿಟ್ಟೆ ನೆಕ್ಸ್ಟ್ ಏನು ಮಾಡಿದೆ, ಮಾರ್ಕೆಟ್ ಸ್ಟಾರ್ಟೆಡ್ ಟು ಫಾಲ್. ಗೊತ್ತಾಯ್ತಾ? ಇದು ಯೆಸ್ ಬ್ಯಾಂಕ್ ಇಷ್ಟು ದೊಡ್ಡ ಕ್ರ್ಯಾಶು, ದ ಮಾರ್ಕೆಟ್ ಈಸ್ ರೆಸ್ಪೆಕ್ಟಿಂಗ್ ದ ಫಿಬೊನಾಚಿ ನಂಬರ್. ಅದಾದ್ಮೇಲೆ ಬೇರೆ ಸಿ ದಿಸ್ ಹಿಂದೂಸ್ತಾನ್ ಯೂನಿಲಿವರ್ ಏನಾಗಿದೆ, ಮಾರ್ಕೆಟ್ ಇಷ್ಟು ದೊಡ್ಡ ಬೂಮು ಕಾಣಿಸ್ತಾ ಇದೆಯಾ, ಮಾರ್ಕೆಟ್ ಸ್ಟಾರ್ಟೆಡ್ ಟು ಬೂಮ್. ಮತ್ತೆ ಒಂದು ಕರೆಕ್ಷನ್ ಕೊಟ್ಬಿಟ್ಟೆ ಮಾರ್ಕೆಟ್ ಮೇಲೆ ಏರಿದೆ. ಯಾಕೆ ಏರ್ತು ಅಂತ ನೋಡಿದ್ರೆ ಅಗೇನ್ ಸ್ವಿಂಗ್ ಲೋ ಟು ಸ್ವಿಂಗ್ ಹೈ ಹಾಕಿದ್ರೆ ಮತ್ತೆ ಏನು ಕೊಟ್ಟಿದೆ ಮಾರ್ಕೆಟು, ಇಟ್ಸ್ ಆಲ್ಮೋಸ್ಟ್ ಒಂದು 50% ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟೆ ಮಾರ್ಕೆಟ್ ಏನಾಗಿದೆ, ಅಗೇನ್ ಇಟ್ ಸ್ಟಾರ್ಟೆಡ್ ಟು ಮೂವ್ ಅಪ್. ಗೊತ್ತಾಗ್ತಿದ್ಯಾ? ಎಕ್ಸಾಕ್ಟ್ಲಿ ಇಟ್ ವಾಸ್ ಫಿಬೊನಾಚಿ ನಂಬರ್. ಸಿ ಇವನ್ ಇನ್ ದ ಪ್ರೀವಿಯಸ್ ಮೇಜರ್ ಆಗಿ ಸೈಡ್ ವೇಸ್ ಎಲ್ಲಿ ಫಾರ್ಮ್ ಆಯ್ತು ಅಂತ ನೋಡಿ, ಸ್ವಿಂಗ್ ಲೋ ಸ್ವಿಂಗ್ ಹೈ. ಸೊ ಸೈಡ್ ವೇಸ್ ಕೂಡ ಎಲ್ಲಿ ಫಾರ್ಮ್ ಆಗಿದೆ, ಇಟ್ ಇಸ್ ಫಾರ್ಮಿಂಗ್ ನಿಯರ್ ದಿ ರೀಟ್ರೇಸ್ಮೆಂಟ್ ಲೆವೆಲ್. ಗೊತ್ತಾಗ್ತಿದ್ಯಾ? ಮಾರ್ಕೆಟ್ ವಾಸ್ ರೆಸ್ಪೆಕ್ಟಿಂಗ್ ದಿ ಫಿಬೊನಾಕಿ ಇನ್ ಎವ್ರಿ ಸ್ಕ್ರಿಪ್ಟಿಂಗ್. ಈ ಸ್ಕ್ರಿಪ್ಟ್ ಅಲ್ಲ, ಇನ್ ಯಾವುದೇ ಸ್ಕ್ರಿಪ್ಟ್ ತಗೊಂಡ್ರು ಮಾರ್ಕೆಟ್ ರೆಸ್ಪೆಕ್ಟ್ಸ್ ದಿ ಫಿಬೊನಾಕಿ ನಂಬರ್ಸ್. ಯಾಕೆಂದ್ರೆ ಯೂನಿವರ್ಸಲ್ ಲಾನೇ ಫಿಬೊನಾಕಿ ನಂಬರ್ಸ್ನ ರೆಸ್ಪೆಕ್ಟ್ ಮಾಡುವಾಗ ಸೊ ಆಟೋಮ್ಯಾಟಿಕ್ಲಿ ಇಟ್ ಹ್ಯಾಸ್ ಟು ಮೂವ್. ಸೊ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಇವಾಗ ಒಂದು ಬಸವಣ್ಣನ ಬಾಡಿ ಆಗಿರ್ಬೋದು, ಇಲ್ಲ ಗ್ಯಾಲಕ್ಸಿ ಆಗಿರ್ಬೋದು, ಇಲ್ಲ ಒಂದು ಫ್ಲವರ್ ಆಗಿರ್ಬೋದು, ಎಲ್ಲದರಲ್ಲೂ ದೇರ್ ಇಸ್ ಫಿಬೊನಾಕಿ. ಇವನ್ ಐ ವಿಲ್ ಶೋ ಯು ಒನ್ ಮೋರ್ ಎಕ್ಸಾಂಪಲ್, ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್, ದಟ್ ಈಸ್ ಸೊ ನಮ್ಮ ಅರ್ತ್ ನೋಡಿದ್ರೆ ಇಟ್ ಹ್ಯಾಸ್ ಬಿನ್ ಟಿಲ್ಟೆಡ್. ಸೊ ನಮ್ಮ ಅರ್ತ್ ಸ್ಟ್ರೈಟ್ ಆಗಿಲ್ಲ, ಅದು ಎಷ್ಟು ಟಿಲ್ಟ್ ಆಗಿದೆ ಅಂತ ನೋಡಿದ್ರೆ
ಆಲ್ಮೋಸ್ಟ್ ಪ್ಲಾನೆಟ್ ಆಕ್ಸಿಸ್ ಬಂದು ರೊಟೇಷನ್ ಬಂದು ಇಟ್ಸ್ ಆಲ್ಮೋಸ್ಟ್ 23.5 ಡಿಗ್ರಿ ಇಟ್ ಹ್ಯಾಸ್ ಬಿನ್ ಟಿಲ್ಟೆಡ್. ಟೋಟಲ್ ಕಾಣಿಸ್ತಾ ಇದೆ ನೋಡಿದ್ರಾ? ಸೊ 23 ಡಿಗ್ರಿ ಏನಾಗಿದೆ ಅಂತ ನೋಡಿದ್ರೆ ಇಟ್ ಹ್ಯಾಸ್ ಬಿನ್ ಟಿಲ್ಟೆಡ್. ಸೊ ಮಾರ್ಕೆಟ್ ಅಂತ ಇದೀನಿ ನೋಡಿ. ಸೊ ಅರ್ತ್ ಹ್ಯಾಸ್ ಬಿನ್ ಟಿಲ್ಟೆಡ್. ಸೊ ಈ ಜಾಗದಲ್ಲಿ ಕೂಡ ಇಟ್ ಈಸ್ ರೆಸ್ಪೆಕ್ಟಿಂಗ್ ದ ಫಿಬೊನಾಕಿ ನಂಬರ್. ಆ ಟಿಲ್ಟ್ ಕೂಡ ಎಷ್ಟು ಬಂದಿದೆ? 23.6 ಅಲ್ಲಿ ಇದೆ. 23.5 ದಟ್ ಈಸ್ ಆಲ್ಮೋಸ್ಟ್ ಫಿಬೊನಾಚಿ ನಂಬರ್. ಒಂದು ಜಗತ್ತು ಒಂದು ಮಾರ್ಕೆಟ್ ಏನ್ ಹೇಳೋದು, ನಮ್ ಪೂರ್ತಿ ಅರ್ತ್ ಟಿಲ್ಟ್ ಆಗಿದೆಯಲ್ಲ, ಆ ಟಿಲ್ಟ್ ಕೂಡ ಯಾವ ನಂಬರ್ನ ರೆಸ್ಪೆಕ್ಟ್ ಮಾಡಿ ಟಿಲ್ಟ್ ಆಗಿದೆ ಅಂದ್ರೆ ಇಟ್ ಇಸ್ 23.6 ಡಿಗ್ರಿ. ಯಾಕೆ ಟಿಲ್ಟ್ ಆಗಬೇಕು, ಯಾಕೆ ವರ್ಕ್ ಆಗಬೇಕು ಅಂದ್ರೆ ದಟ್ ಈಸ್ ದಿ ಬ್ಯೂಟಿ ಆಫ್ ಫಿಬೊನಾಚಿ ನಂಬರ್ಸ್. ಸೊ ಫಿಬೊನಾಕಿ ವರ್ಕ್ಸ್. ಅವಾಗ ನಮ್ಮ ಅರ್ಥಲ್ಲೇ ಫಿಬೊನಾಕಿ ನಂಬರ್ ವರ್ಕ್ ಆಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟಲ್ಲೂ ಇಟ್ ಹ್ಯಾಸ್ ಟು ವರ್ಕ್ ಆ್ಯಂಡ್ ವಿ ಹ್ಯಾವ್ ಸೀನ್ ಇಟ್ ವರ್ಕಿಂಗ್ ಫಾರ್ ಅ ಲಾಂಗ್ ಟೈಮ್. ನಾವು ಇದನ್ನ ತುಂಬಾ ದಿವಸದಿಂದಾನೇ ಅನಲೈಸ್ ಮಾಡ್ತಾ ಇದೀವಿ. ಇವಾಗ ತುಂಬಾ ಜನ ಇನ್ನೊಂದು ಸೈಡಲ್ಲಿ ಸರ್ಟನ್ ಪೀಪಲ್ ಸೇ ದಟ್ ಫಿಬೊನಾಚಿ ಡಸನ್ ವರ್ಕ್. ಅದು ಯಾಕೆ ಹೇಳ್ತಾರೆ ಅಂದರೆ, ಯಾಕೆಂದರೆ ಅವ್ರಿಗೇನು ಅನ್ಸತ್ತೆ ಅಂದರೆ ಲೋ ಟು ಹೈ ಹಾಕಿದಾಗ ಮಾರ್ಕೆಟ್ ಈ ಫಿಬೊನಾಚಿ ನಂಬರ್ಸಿಂದಾನೇ ಟರ್ನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಅವ್ರೇನು ಮಾಡ್ತಾರೆ ಅಂದರೆ ಯಾವ ಲೆವೆಲಲ್ಲಿ ತಿರುಗತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. 38 ಅಲ್ಲ 50 ಇಲ್ಲ ಎಲ್ಲಿ ಅಂತ ಗೊತ್ತಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಇವಾಗ ಇವ್ರೇನು ಮಾಡ್ತಾರೆ, ವೆಯ್ಟ್ ಮಾಡ್ತಿರ್ತಾರೆ. ಸರ್ 23 ತಿರುಗತ್ತೆ ಅಂತ ಅವ್ರು ಬೈ ಮಾಡ್ತಾರೆ. ಬಟ್ ಅವತ್ತು ಏನಾಗುತ್ತೆ, ಅವತ್ತು ಅಂತ ನೋಡಿದ್ರೆ ಏನಾಗುತ್ತೆ, 50ಗೆ ಬಂದ್ಮೇಲೆ ತಿರುಗತ್ತೆ. ಅವಾಗ ಅವ್ರಿಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ 23 ವರ್ಕ್ ಆಗಲ್ಲ, ಇವಾಗ 50ನೇ ವರ್ಕ್ ಆಗುತ್ತೆ ಅನ್ಕೊಂಡು ಅವ್ರೇನು ಹಾಕ್ತಾರೆ, 50% ವೆಯ್ಟ್ ಮಾಡ್ತಿರ್ತಾರೆ. 50% ಬೈ ಮಾಡೋದ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಅವತ್ತು ಅಂತ 78.6ಗೆ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಇವಾಗ ಮತ್ತೆ ಏನಾಗುತ್ತೆ, ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಈ 50 ವರ್ಕ್ ಆಗ್ತಾ ಇಲ್ಲ, 23, 38 ಯಾವುದು ವರ್ಕ್ ಆಗ್ತಾ ಇಲ್ಲ, 78 ಫೈನಲ್ ಆಗಿ ನಮ್ಗೆ ವರ್ಕ್ ಆಗುತ್ತೆ ಅಂತ ಅವ್ರೇನು ಮಾಡ್ತಾರೆ, 78ಅಲ್ಲಿ ಬೈ ಮಾಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಅವತ್ತೇನಾಗುತ್ತೆ, ಮಾರ್ಕೆಟು 23%ಗೆ ಬಂದು ಮಾರ್ಕೆಟ್ ಮತ್ತೆ ಮೇಲೆ ಹೋಗಿರುತ್ತೆ. ಸೊ ಈ ಥರ ಒಂದು 3 ಟೈಮ್ಸ್ 4 ಟೈಮ್ಸ್ ಕನ್ಸಿಕ್ಯೂಟಿವ್ ಆಗಿ ಯಾವ ನಂಬರಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲದೆ ಟ್ರೇಡ್ ಮಾಡಿದಾಗ ಏನಾಗುತ್ತೆ, ತುಂಬಾ ಸಲ ಸ್ಟಾಪ್ ಲಾಸ್ ಆಗೋದ್ರಿಂದ ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಫಿಬೊನಾಕಿ ವರ್ಕ್ ಆಗಲ್ಲ ಅಂತ. ಇದಕ್ಕೆ ರೀಸನ್ ಏನು ಅಂದ್ರೆ ದೇ ಡೋಂಟ್ ಹ್ಯಾವ್ ಅ ಪ್ರಾಪರ್ ಪರ್ಸ್ಪೆಕ್ಟಿವ್, ಪ್ರಾಪರ್ ಆಗಿರೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಫಿಬೊನಾಕಿ ವರ್ಕ್ ಆಗಬೇಕು ಅಂದ್ರೆ ಹಾಕಕ್ ಗೊತ್ತಿರಬೇಕು ಮೊದಲು, ಯಾಕೆ ಒಂದು ಲೆವೆಲ್ನ ಮಾರ್ಕೆಟ್ ಟಚ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಇವಾಗ 23 ಅಲ್ಲಿ ತಿರುಗತ್ತಾ, ಇಲ್ಲ 38 ಅಲ್ಲಿ ತಿರುಗತ್ತಾ, ಇಲ್ಲ 61 ಅಲ್ಲಿ ತಿರುಗತ್ತಾ ಅಂತ ದೇರ್ ಆರ್ ಸರ್ಟನ್ ರಿಸರ್ಚ್ ವಿ ಹ್ಯಾವ್ ಟು ಡೂ. ಸುಮ್ಮನೆ ಬಂದು ಇಲ್ಲಿ ತಿರುಗತ್ತೆ ಅಂದ್ರೆ ಈ ನಂಬರಲ್ಲಿ ಎಲ್ಲಿ ತಿರುಗತ್ತೆ ಅದೇ ಬಂದು ಕಂಡಿಡಿಯೋದು ತುಂಬಾನೇ ಕಷ್ಟವಾಗಿರೋ ವಿಷಯ. ಅದು ಬಂದು ವಿ ಹ್ಯಾವ್ ಟು ಟೇಕ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಅದು ನೀವು ನಾರ್ಮಲ್ ಆಗಿ ಯಾವಾಗ ಈ ಥರ ಅಸಂಪ್ಷನ್ ಅಲ್ಲಿ ನಾವು ವಿ ಕಾಂಟ್ ಗೆಸ್ ಇಟ್. ಇದು 50 ತಿರುಗತ್ತೆ, ಇದು 78 ತಿರುಗತ್ತೆ ಅಂತ. ಅಸಂಪ್ಷನ್ ಡಸಂಟ್ ವರ್ಕ್ ಇನ್ ದ ಮಾರ್ಕೆಟ್, ಓನ್ಲಿ ಫ್ಯಾಕ್ಟ್ಸ್ ವರ್ಕ್ ಇನ್ ದ ಮಾರ್ಕೆಟ್. ಸೊ ಆ ಫ್ಯಾಕ್ಟ್ಸ್ ಏನು ಅಂತಾನೆ ವಿ ಟೀಚ್ ಪೀಪಲ್. ಸೊ ಈ ಫಿಬೊನಾಕಿ ಅಂತ ಬಂದ್ರೆ ಈ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಿ ತಿರುಗತ್ತೆ ಅಂತ ದೇರ್ ಸರ್ಟನ್ ರೂಲ್ಸ್ ಇರುತ್ತೆ. ಅದಿಲ್ಲದೆ ನಿಮಗೆ ಸರ್ಟನ್ ಏನು ಹೇಳೋದು, ದೇರ್ ಶುಡ್ ಬಿ ಸರ್ಟನ್ ಕಾಂಬಿನೇಷನ್ಸ್ ಇನ್ ಫಿಬೊನಾಕಿ. ಸುಮ್ಮನೆ ಒಂದು ಫಿಬೊನಾಕಿ ತಗೊಂಡು ಎಲ್ಲ ಹಾಕಿದ್ರೆ ಬರತ್ತಾ ಅಂದ್ರೆ ನಂಬರ್ ಬರುತ್ತೆ, ಆದರೆ ಯಾವ ನಂಬರ್ ಅಂತ ಗೊತ್ತಿರಬೇಕು. ದಟ್ ಈಸ್ ವಾಟ್ ವಿ ಟ್ರೈ ಟು ಟೀಚ್ ಪೀಪಲ್ ಆನ್ ಹೌ ಟು ಯೂಸ್ ಫಿಬೊನಾಚಿ. ಲಾಸ್ಟ್ ಟೈಮ್ ಅರಮ್ಕೋ ಅಟ್ಯಾಕಲ್ಲಿ ಕೂಡ ನಾನು ವಿಡಿಯೋ ಹಾಕಿದ್ದೆ ಅಬೌಟ್ ಪಿಕಿಂಗ್ ಬೈ ಆರ್ಡರ್. ಇವಾಗ ಬೈ ಆರ್ಡರ್ ತಗೊಳ್ಳುವಾಗ ಇದರಲ್ಲೇ ನೋಡಿದ್ರೆ ಮಾರ್ಕೆಟ್ ಏನು ಮಾಡಿದೆ, ಎಕ್ಸಾಕ್ಟ್ ಆಗಿ ಮಾರ್ಕೆಟಲ್ಲಿ ಅರಮ್ಕೋ ಅಟ್ಯಾಕ್ ಮುಂಚೆ ಮಾರ್ಕೆಟ್ ಏನು ಮಾಡಿದೆ, ಫಿಬೊನಾಕಿ ನಂಬರ್ ರೀಚ್ ಮಾಡಿನೇ ಮೇಲೋಗಿದೆ. ಇದು ಆ್ಯಕ್ಚುಲಿ ಬಂದು ಒಂದು ಟೆರರಿಸ್ಟ್ ಅಟ್ಯಾಕು. ಈ ಅರಮ್ಕೋ ಅಟ್ಯಾಕ್ ಮಾಡಿದ ತಕ್ಷಣ ಮಾರ್ಕೆಟ್ ಬೂಮ್ ಆಗಿ ಮೇಲೆ ಏರ್ತು. ಆದರೆ ಮೇಲೆ ಏರುವಾಗಲೂ ಎಷ್ಟು ಏರ್ತು ಅಂತ ನಾನು ತೋರಿಸ್ತೀನಿ. ಸೊ ಐ ವಿಲ್ ಶೋ ಯು. ಇದು ಜಾಸ್ತಿ ಆಗಿದ್ದು ಕೂಡ ಇಟ್ ವಾಸ್ ರೆಸ್ಪೆಕ್ಟಿಂಗ್ ಅ ಫಿಬೊನಾಚಿ ನಂಬರ್. ಯಾ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ರೈಟ್, ಸೊ ಇದು ವಿ ಕಾಲ್ ಇಟ್ ಆಸ್ ಫಿಬ್ ಎಕ್ಸ್ಟೆನ್ಷನ್ಸ್ ಆರ್ ಎಕ್ಸ್ಪ್ಯಾನ್ಷನ್ಸ್. ಸೊ ಟಾರ್ಗೆಟ್ಸ್ಗೋಸ್ಕರ ಯೂಸ್ ಮಾಡ್ತೀವಿ, ಜಸ್ಟ್ ಟು ಶೋ ಅ ಸ್ಮಾಲ್ ಥಿಂಗ್. ಇದು ಯೂಸ್ ಮಾಡುವಾಗಲೂ ಈ ಅರಾಮ್ಕೋ ಅಟ್ಯಾಕ್ ಇಷ್ಟು ದೊಡ್ಡ ಬೂಮ್ ಆದಮೇಲೂ ಅದು ಎಲ್ಲೋಗಿ ಸ್ಟಾಪ್ ಆಯಿತು ಅಂತ ನೋಡಿ. ಇಟ್ ಇಸ್ 1.618 ದ ಗೋಲ್ಡನ್ ರೇಷಿಯೋ. ಒಂದು ಅರಾಮ್ಕೋಲಿ ಟೆರರಿಸ್ಟ್ ಅಟ್ಯಾಕ್ಗೂ 1.618 ರೇಷಿಯೋಗೂ ಏನು ಸಂಬಂಧ? ಸೊ ಎನಿಥಿಂಗ್ ವಿಚ್ ರಿವಾಲ್ವ್ಸ್, ವಿಚ್ ಅಕರ್ಸ್, ಎನಿ ಆ್ಯಕ್ಷನ್ ಹ್ಯಾಸ್ ಟು ಡೂ ವಿತ್ ಫಿಬೊನಾಚಿ ನಂಬರ್ಸ್. ಇದೇ ನಾ ಹೇಳಕ್ಕೆ ಬರ್ತಿರೋದು. ಏನಂದರೆ
ನೋಡಕ್ ಆಶ್ಚರ್ಯವಾಗಿರ್ಬೋದು ಅದು ಹೆಂಗೆ ಮಾರ್ಕೆಟ್ ಇದು ಕರೆಕ್ಟಾಗಿ ಅಟ್ಯಾಕ್ ಆದ್ಮೇಲೆ 1.618 ಹೋಗುತ್ತೆ ಅಂತ. ಇಲ್ಲ, ಈ ಮಾರ್ಕೆಟ್ ಯಾಕೆ 78 ಬಂದಿದೆ, 618 ಬಂದಿದೆ. ದಟ್ ಇಸ್ ವಾಟ್ ವಿ ಟೀಚ್ ಪೀಪಲ್. ಸೊ ನಾನು ಏನು ಹೇಳೋದು, ತುಂಬಾ ವರ್ಷದಿಂದ ಅನಲೈಸ್ ಮಾಡಿ ವಿ ಗುಡ್ ನೋ ದಟ್ ಮಾರ್ಕೆಟ್ ವರ್ಕ್ಸ್ ಅಕಾರ್ಡಿಂಗ್ ಟು ಫಿಬೊನಾಚಿ ನಂಬರ್. ಆಲ್ ರೈಟ್. ಸೊ ಒಂದು ಲೆವೆಲ್ಗೆ ಅರ್ಥ ಆಯ್ತಾ, ನೋಡಿರ್ತೀರಾ ಅನ್ಕೋತೀನಿ. ಫಿಬೊನಾಚಿ ಅನ್ನೋದು ಯೂನಿವರ್ಸಲ್ ಲಾಲ್ ಮಾತ್ರ ಅಲ್ಲ, ನಮ್ಮ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ, ಕಮಾಡಿಟಿ, ಫಾರೆಕ್ಸ್ ಎಲ್ಲ ಕಡೆನೂ ಇಟ್ ಈಸ್ ವರ್ಕಿಂಗ್. ಯಾಕೆಂದ್ರೆ ಫಿಬೊನಾಚಿ ದ ನಂಬರ್ಸ್, ಆ ನಂಬರ್ ಅನ್ನೋದು ಬಂದು ಇಟ್ ವರ್ಕ್ಸ್ ಆನ್ ಎವ್ರಿ ಪ್ಲಾಟ್ಫಾರ್ಮ್. ಸೊ ಇದಿಟ್ಕೊಂಡೆ ನಾವು ನಮ್ಮ ಸ್ಟೂಡೆಂಟ್ಸ್ಗೂ ವಿ ಟೀಚ್ ಪೀಪಲ್ ಆನ್ ಹೌ ಟು ಟ್ರೇಡ್ ಅಬೌಟ್ ದ ಮಾರ್ಕೆಟ್ಸ್ ಯೂಸಿಂಗ್ ಫಿಬೊನಾಚಿ ನಂಬರ್ಸ್. ಸೊ ಇದಿಟ್ಕೊಂಡೆ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಎಂಟ್ರಿ ತಗೊಳ್ಳೋದಿರ್ಬೋದು, ಇಲ್ಲ ಎಕ್ಸಿಟ್ ಹೇಗೆ ಪ್ಲೇಸ್ ಮಾಡಬೇಕು, ಟಾರ್ಗೆಟ್ ಹೇಗೆ ಪ್ಲೇಸ್ ಮಾಡಬೇಕು, ಇದೆಲ್ಲ ಫಿಬೊನಾಚಿ ನಂಬರ್ಸ್ ಇಟ್ಕೊಂಡೆ ನಾವು ಯೂಸ್ ಮಾಡ್ತಿರೋದು. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಒಂದು ಲೆವೆಲ್ಗೆ ನೋಡಿದವ್ರಿಗೆ ಅರ್ಥ ಆಗಿರುತ್ತೆ ಫಿಬೊನಾಚಿ ಅಂದರೆ ಯಾರು, ಇದ್ರ ಆರಿಜಿನ್ ಹೆಂಗೆ ಇಂಡಿಯಾದಿಂದ ಬಂತು, ಆ್ಯಂಡ್ ಇದು ಬಂದು ನಾವು ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಆಗ್ತಿದೆ ಅಂತ ಈ ವಿಡಿಯೋ ನೋಡಿರೋರಿಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವ್ಯೂಯಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಸಿ ಯು ಸೂನ್. ಟೇಕ್ ಕೇರ್.